ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ವರಮಲಕ್ಷ್ಮಿ ವ್ರತದ್ದು ಮಡ್ಲಕ್ಕಿ ಏನಿಟ್ಟಿದ್ದೆ ದೇವರಿಗೆ ಅದನ್ನ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಅರ್ಪ್ಸಕ್ಕೆ ಹೋಗಿದ್ದೀನಿ. ಹಾಗೇನೆ ಇವತ್ತು ನನ್ನ ಬರ್ತ್ಡೇ ಕೂಡ ಆಗಿತ್ತು. ಆಗಸ್ಟ್ 12 ತಾಯಿಗೆ ಮಡ್ಲಕ್ಕಿ ಅರ್ಪಿಸ್ತಾ ಇದ್ದೀನಿ ಬನಶಂಕರಿ ದೇವಸ್ಥಾನದಲ್ಲಿ. ಹಾಗೇನೆ ನೈಟ್ ಹೊರಗೆ ಡಿನ್ನರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು. ನಾವು ಹೋಗಿದ್ದು ರಾಜ್ 06 ಅನ್ನೋ ರೆಸ್ಟೋರೆಂಟ್ಗೆ, ತುಮಕೂರಲ್ಲಿದೆ. ಅಲ್ಲಿ ಊಟ ಮಾತ್ರ ಸಿಗುತ್ತೆ, ಡ್ರಿಂಕ್ಸ್ ಎಲ್ಲ ಸಿಗಲ್ಲ. ಡ್ರಿಂಕ್ಸ್ ಅಭ್ಯಾಸ ಇಲ್ದವರು ಇಲ್ಲಿ ಬಂದು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಊಟ ಎಲ್ಲ, ನಂಗೆ ಇಷ್ಟ ಆಯಿತು. ಸೊ ನಾನು ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಈ ಥರ ಔಟ್ಫಿಟ್ ಹಾಕ್ಕೊಂಡು ಬಂದೆ. ನನಗೊಂಚೂರು ಕ್ಲೂ ಇರಲಿಲ್ಲ ಅವ್ರು ನನಗೆ ಡೆಕೋರೇಟಿವ್ ಎಲ್ಲ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ. ಬಿಕಾಸ್ ಫಸ್ಟ್ ಗಾಯತ್ರಿ, ಸೆಕೆಂಡ್ ಇವರು ನಂದು ಎಂಗೇಜ್ಮೆಂಟ್ ಆದಮೇಲೆ ಸೆಲೆಬ್ರೇಟ್ ಮಾಡಿದರು. ಆವಾಗ ಎಕ್ಸೈಟ್ಮೆಂಟ್ ಡಿಫ್ರೆಂಟ್ ಲೆವೆಲಲ್ಲೇ ಇತ್ತು. ಬಟ್ ಇವಾಗ ನೋಡಿದಾಗ ನನಗೆ ಯಾಕೆ ಹಿಂಗೆ ಅಂತ ಒಂದು ಕ್ಷಣ ಅನಿಸಿದ್ದು ಹೌದು. ಆಗ ನಾನು ಅವ್ರಿಗೆ ಕೇಳಿದೆ, ಏನಕ್ಕೆ ಇದೆಲ್ಲ ಮಾಡೋಕ್ಕೆ ಹೋದೆ, ಜಸ್ಟ್ ಡಿನ್ನರಿಗೆ ಬಂದಿದ್ರೆ ಆಗಿತ್ತಲ್ಲ ಅಂತ. ಬಟ್ ಅವ್ರು ಕೊಟ್ಟಿದ್ದ ರಿಪ್ಲೈ ಮೇಡ್ ಮೈ ಡೇ ಅಂತಲೇ ಆಗಿತ್ತು. ಏಕೆಂದರೆ ನೀನು ನಮಗೋಸ್ಕರ ನಿನ್ನ ಟೈಮು, ನಿನ್ನ ಜಾಬು, ನಿನ್ನ ಎಂಜಾಯ್ಮೆಂಟು ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡಿಸಿ ನಮಗೋಸ್ಕರ ಅಂತಲೇ ಟೈಮ್ ಕೊಟ್ಕೊಂಡಿದೀಯಾ. ಸೊ ನಾವು ನಿಂದೇನ ಇಷ್ಟು ಸ್ಪೆಷಲ್ ಮಾಡಲಿಲ್ಲ ಅಂತಂದರೆ ಅದಕ್ಕೆ ಅರ್ಥನೇ ಇರಲ್ಲ ಅಂತ ಹೇಳ್ಬಿಟ್ಟು ನಾವಿಬ್ಬರು, ಅಂದರೆ ನನ್ನ ಹಸ್ಬೆಂಡು ನನ್ನ ಮಗಳು ನಿನಗೆ ಕೊಡ್ತಿರೋ ಒಂದು ಚಿಕ್ಕ ಸರ್ಪ್ರೈಸು. ಹಾಗೆ ನನ್ನ ಮೋಸ್ಟ್ ಫೇವ್ರೆಟ್ ಫ್ಲೇವರ್ ಕೇಕ್, ಚಾಕ್ಲೇಟ್ ಟ್ರಫಲ್ಲು, ಅದನ್ನು ನೋಡಿ ಅಂತೂ ಇನ್ನೂ ಖುಷಿ ಆಯಿತು. ಡೆಕೋರೇಷನ್ನು ಮತ್ತು ಡೈನಿಂಗ್ ಟೇಬಲ್ನ ಅರೇಂಜ್ ಮಾಡಿಸಿದ್ರು. ಒಂಥರ ಗುಡ್ ವೈಬ್ಸು. ಅಂದರೆ ನನಗೆ ಅಷ್ಟೆಲ್ಲ ಮಾಡಿಸಿದ್ದಾರೆ ಅನ್ನೋದಕ್ಕಿಂತ ಅವರು ಹೇಳಿದ್ದು ವರ್ಡಿಂಗ್ಸ್ ತುಂಬಾ ಇಷ್ಟ ಆಯಿತು. ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಅವರೇನು ಅಷ್ಟು ನೀಟಾಗಿ ಶೇರ್ ಮಾಡಲ್ಲ, ಬಟ್ ಅದು ಹೇಳಿದಾಗ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇದು ರಾಜ್ 06 ಸ್ಪೆಷಲ್ ಕರ್ರಿ ಅಂತೆ, ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಹೀಗೆ 3 ಜನನೇ ಹೋಗಿದ್ವಿ, ಯಾರನ್ನು ಕರೆಸಿರ್ಲಿಲ್ಲ ಅವರು. ಚೆನ್ನಾಗಿ ಮಾತಾಡಿಕೊಂಡು, ಟೈಮ್ ಸ್ಪೆಂಡ್ ಮಾಡಿಕೊಂಡು, ಊಟ ಮಾಡಿಕೊಂಡು ನನ್ನ ಬರ್ತ್ಡೇನ ಚೆನ್ನಾಗೇ ಸೆಲೆಬ್ರೇಟ್ ಮಾಡಿದರು. ನನಗನ್ಸಿದ್ದಿಷ್ಟೇ, ನೀವೇನೇ ಒಡವೆ ಆಗಲಿ, ಸೀರೆ ಆಗಲಿ, ಮೀನ್ಸ್ ವಸ್ತುಗಳನ್ನ ಗಿಫ್ಟ್ ಕೊಡೋದಕ್ಕಿಂತ ನಿಮ್ಮ ಮನಸ್ಸಿನ ಭಾವನೆ, ನೀವೆಷ್ಟು ಅವರಿಗೆ ಬೆಲೆ ಕೊಡ್ತೀರಾ ಅಂತ ಹೇಳ್ಕೊಂಡಾಗ ಅವ್ರಿಗೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಅಂತ ಅನಿಸುತ್ತೆ. ನನಗಂತೂ ಖುಷಿ ಆಯಿತು. ಸೊ ಒನ್ಸ್ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.